ಪ್ರೀತಿಯ 10ನೇ ತರಗತಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇತಿಹಾಸದ ಮೊದಲನೇ ಅಧ್ಯಾಯವಾದ ಭಾರತಕ್ಕೆ ಯುರೋಪಿಯನ್ನರ ಆಗಮನ, ಈ ಅಧ್ಯಾಯದಿಂದ ನಿರೀಕ್ಷಿಸಬಹುದಾದಂತಹ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ಗಳನ್ನು ನೋಡೋಣ. ಹಾಗಾದರೆ ಆರಂಭಿಸೋಣ ಬನ್ನಿ. ಯುರೋಪಿನ ದೇಶಗಳ ವ್ಯಾಪಾರದ ಮೇಲೆ ಏಕಸ್ವಾಮ್ಯ ಹೊಂದಿದ್ದವರು ಅರಬ್ ವರ್ತಕರು, ಇಟಲಿಯ ವರ್ತಕರು, ಬ್ರಿಟನ್ ವರ್ತಕರು, ಪೋರ್ಚುಗೀಸ್ ವರ್ತಕರು. ಸರಿಯಾದ ಉತ್ತರ ಆಪ್ಷನ್ ಬಿ, ಇಟಲಿಯ ವರ್ತಕರು. ಇಟಲಿಯ ವರ್ತಕರು ಯುರೋಪಿನ ದೇಶಗಳ ವ್ಯಾಪಾರದ ಮೇಲೆ ಏಕಸ್ವಾಮ್ಯ ಹೊಂದಿದ್ರು. ಹೊಸ ಜಲಮಾರ್ಗ ಶೋಧನೆಗೆ ನೆರವಾದ ವೈಜ್ಞಾನಿಕ ಆವಿಷ್ಕಾರಗಳು: ಸಿಡಿಮದ್ದು ನೌಕೆಗಳು ಮತ್ತು ರೈಲು, ದಿಕ್ಸೂಚಿ ಸಿಡಿಮದ್ದು ಮತ್ತು ಯಂತ್ರಗಳು, ಟೆಲಿಸ್ಕೋಪ್ ಬಾಂಬುಗಳು ಮತ್ತು ನೌಕೆಗಳು, ದಿಕ್ಸೂಚಿ ಆಸ್ಟ್ರಲೋಬ್ ಮತ್ತು ಸಿಡಿಮದ್ದು. ಸರಿಯಾದ ಉತ್ತರ ಆಪ್ಷನ್ ಡಿ, ದಿಕ್ಸೂಚಿ ಆಸ್ಟ್ರಲೋಬ್ ಮತ್ತು ಸಿಡಿಮದ್ದು. ಮೂರನೇ ಪ್ರಶ್ನೆ, 1453ರಲ್ಲಿ ಅಟೋಮನ್ ಟರ್ಕರು ವಶಪಡಿಸಿಕೊಂಡ ನಗರ: ರೋಮ್, ಇಟಲಿ, ಕಾನ್ಸ್ಟಾಂಟಿನೋಪಲ್, ಟರ್ಕಿ. 1453ರಲ್ಲಿ ಅಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡರು. ಆಪ್ಷನ್ ಸಿ ಸರಿಯಾದ ಉತ್ತರ. ನಾಲ್ಕನೇದು, ಭಾರತ ಹಾಗೂ ಯುರೋಪ್ ನಡುವೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದವನು: ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ, ವಾಸ್ಕೋ ಡ ಗಾಮ, ಅಲ್ಫಾನ್ಸೋ ಡಿ ಅಲ್ಬುಕರ್ಕ್, ಕೊಲಂಬಸ್. ಸರಿಯಾದ ಉತ್ತರ ಆಪ್ಷನ್ ಬಿ, ವಾಸ್ಕೋ ಡ ಗಾಮ. ಸಾಮಾನ್ಯ ಶಕ 1498ರಲ್ಲಿ ವಾಸ್ಕೋ ಡ ಗಾಮನು ಬಂದು ತಲುಪಿದ ನಗರ: ಕೋರಮಂಗಲ, ಕಲ್ಕತ್ತಾ, ಕಲ್ಲಿಕೋಟೆ, ಕಣ್ಣೂರು. ವಾಸ್ಕೋ ಡ ಗಾಮ ಬಂದು ತಲುಪಿದ್ದು ಕಲ್ಲಿಕೋಟೆಗೆ. ಆಪ್ಷನ್ ಸಿ ಸರಿಯಾದ ಉತ್ತರ. ಭಾರತದೊಂದಿಗೆ ಮರು ವ್ಯಾಪಾರ ಸಂಬಂಧವನ್ನು ಸ್ಥಾಪಿಸಿದ ಯುರೋಪಿಯನ್ನರಲ್ಲಿ ಮೊದಲಿಗರು: ಪೋರ್ಚುಗೀಸರು, ಫ್ರೆಂಚರು, ಬ್ರಿಟಿಷರು, ಡಚ್ಚರು. ಪೋರ್ಚುಗೀಸರು ಭಾರತದೊಂದಿಗೆ ಮರು ವ್ಯಾಪಾರ ಸಂಬಂಧವನ್ನು ಸ್ಥಾಪಿಸಿದಂತಹ ಯುರೋಪಿಯನ್ನರಲ್ಲಿ ಮೊದಲಿಗರು. ಆಪ್ಷನ್ ಎ ಸರಿಯಾದ ಉತ್ತರ. ಜಲಮಾರ್ಗದ ಮೂಲಕ ವ್ಯಾಪಾರಕ್ಕೆ ಅಂತ ಭಾರತಕ್ಕೆ ಬಂದ ಮೊಟ್ಟ ಮೊದಲ ಯುರೋಪಿಯನ್ನರು ಮತ್ತು ಭಾರತವನ್ನು ತೊರೆದಂಥ ಕೊನೆಯ ಯುರೋಪಿಯನ್ನರು: ಪೋರ್ಚುಗೀಸರು, ಡಚ್ಚರು, ಬ್ರಿಟಿಷರು, ಫ್ರೆಂಚರು. ಪೋರ್ಚುಗೀಸರು ಜಲಮಾರ್ಗದ ಮೂಲಕ ವ್ಯಾಪಾರಕ್ಕಾಗಿ ಭಾರತಕ್ಕೆ ಬಂದಂಥ ಮೊದಲ ಯುರೋಪಿಯನ್ನರು ಹೌದು, ಹಾಗೂ ಭಾರತವನ್ನು ತೊರೆದಂತಹ ಕೊನೆಯ ಯುರೋಪಿಯನ್ನರು ಕೂಡ ಹೌದು. ಹೀಗಾಗಿ ಪೋರ್ಚುಗೀಸರು ಸರಿಯಾದ ಉತ್ತರ. 8ನೇ ಪ್ರಶ್ನೆ ನೋಡೋಣ. ಪೋರ್ಚುಗೀಸರ ಮೊಟ್ಟ ಮೊದಲ ವೈಸರಾಯ್: ವಾಸ್ಕೋ ಡಿ ಗಾಮ, ಅಲ್ಫಾನ್ಸೋ ಅಲ್ಬುಕರ್ಕ್, ರಾಬರ್ಟ್ ಕ್ಲೈವ್, ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ. ಪೋರ್ಚುಗೀಸರ ಮೊಟ್ಟ ಮೊದಲ ವೈಸರಾಯ್ ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ. ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ ಸರಿಯಾದ ಉತ್ತರ. ಭೂಮಿಯ ಮೇಲಿನ ಅಧಿಪತ್ಯಕ್ಕೆ ಬದಲಾಗಿ ಸಮುದ್ರದ ಮೇಲಿನ ಏಕಸ್ವಾಮ್ಯಕ್ಕಾಗಿ ನೌಕಾಶಕ್ತಿಯನ್ನು ಬಲಪಡಿಸುವ ನೀತಿ: ಸಮುದ್ರ ನೀತಿ, ನೀಲಿ ನೀರಿನ ನೀತಿ, ಭೂ ಅಧಿಪತ್ಯ, ಸಾಮ್ರಾಜ್ಯ ಅಧಿಪತ್ಯ. ಸರಿಯಾದ ಉತ್ತರ ಆಪ್ಷನ್ ಬಿ, ನೀಲಿ ನೀರಿನ ನೀತಿ. ನೀಲಿ ನೀರಿನ ನೀತಿ ಅಂದರೆ ಭೂಮಿಯ ಮೇಲಿನ ಅಧಿಪತ್ಯಕ್ಕೆ ಬದಲಾಗಿ ಸಮುದ್ರದ ಮೇಲಿನ ಏಕಸ್ವಾಮ್ಯಕ್ಕಾಗಿ ನೌಕಾಶಕ್ತಿಯನ್ನು ಬಲಪಡಿಸುವ ನೀತಿ. ಜಾರಿಗೆ ತಂದಿದ್ದು ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ. ನೀಲಿ ನೀರಿನ ನೀತಿಯನ್ನು ಜಾರಿಗೆ ತಂದವರು
ರಾಬರ್ಟ್ ಕ್ಲೈವ್, ವಾಸ್ಕೋ ಡಿ ಗಾಮಾ, ಅಲ್ಫಾನ್ಸೋ ಅಲ್ಬುಕರ್ಕ್, ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ. ನೀಲಿ ನೀರಿನ ನೀತಿಯನ್ನು ಜಾರಿಗೆ ತಂದಿದ್ದು ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ. ಪೂರ್ವ ರೋಮನ್ ಅಥವಾ ಬೈಜಾಂಟಿಯಂ ಸಾಮ್ರಾಜ್ಯದ ರಾಜಧಾನಿ ಲಂಡನ್, ಕಾನ್ಸ್ಟಾಂಟಿನೋಪಲ್, ಜಿನೇವಾ, ಲಿಸ್ಬನ್. ಪೂರ್ವ ರೋಮನ್ ಸಾಮ್ರಾಜ್ಯದ ರಾಜಧಾನಿ ಕಾನ್ಸ್ಟಾಂಟಿನೋಪಲ್. ಆಪ್ಷನ್ ಬಿ ಸರಿಯಾದ ಉತ್ತರ. 12ನೇ ಪ್ರಶ್ನೆ, ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಕಾನ್ಸ್ಟಾಂಟಿನೋಪಲ್ ನಗರ, ರೋಮ್ ನಗರ, ಲಂಡನ್, ಕಲ್ಲಿಕೋಟೆ. ಕಾನ್ಸ್ಟಾಂಟಿನೋಪಲ್ ನಗರವನ್ನು ಯುರೋಪಿನ ಹೆಬ್ಬಾಗಿಲು ಅಂತ ಕರೀತಾರೆ. ಆಪ್ಷನ್ ಎ ಸರಿಯಾದ ಉತ್ತರ. 13ನೇ ಪ್ರಶ್ನೆ, ಏಷ್ಯಾ ದೇಶಗಳ ವ್ಯಾಪಾರದ ಮೇಲೆ ಏಕಸ್ವಾಮ್ಯ ಸಾಧಿಸಿದವರು ಅರಬ್ ವರ್ತಕರು, ಇಟಲಿಯ ವರ್ತಕರು, ಟರ್ಕಿ ವರ್ತಕರು, ಪೋರ್ಚುಗೀಸ್ ವರ್ತಕರು. ಏಷ್ಯಾ ದೇಶಗಳ ವ್ಯಾಪಾರದ ಮೇಲೆ ಏಕಸ್ವಾಮ್ಯ ಸಾಧಿಸಿದವರು ಅರಬ್ ವರ್ತಕರು. 14ನೇ ಪ್ರಶ್ನೆ, ಭಾರತದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಅಲ್ಫಾನ್ಸೋ ಅಲ್ಬುಕರ್ಕ್, ರಾಬರ್ಟ್ ಕ್ಲೈವ್, ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ, ವಾಸ್ಕೋ ಡಿ ಗಾಮಾ. ಅಲ್ಫಾನ್ಸೋ ಅಲ್ಬುಕರ್ಕ್ನನ್ನು ಭಾರತದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಅಂತ ಕರೆಯಲಾಗುತ್ತದೆ. ಆಪ್ಷನ್ ಎ ಸರಿಯಾದ ಉತ್ತರ. ಕ್ರಿಸ್ತ ಶಕ 1510ರಲ್ಲಿ ಬಿಜಾಪುರದ ಸುಲ್ತಾನ್ನಿಂದ ಗೋವಾವನ್ನು ಗೆದ್ದುಕೊಂಡವನು ಅಲ್ಫಾನ್ಸೋ ಅಲ್ಬುಕರ್ಕ್, ರಾಬರ್ಟ್ ಕ್ಲೈವ್, ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ, ವಾಸ್ಕೋ ಡಿ ಗಾಮಾ. ಬಿಜಾಪುರ ಸುಲ್ತಾನನಿಂದ 1510ರಲ್ಲಿ ಗೋವಾವನ್ನು ಗೆದ್ದುಕೊಂಡಿದ್ದು ಅಲ್ಫಾನ್ಸೋ ಅಲ್ಬುಕರ್ಕ್. ಆಪ್ಷನ್ ಎ ಸರಿಯಾದ ಉತ್ತರ. ಪೋರ್ಚುಗೀಸರು ರಾಜಕೀಯವಾಗಿ ಕಳೆಗುಂದಿದ್ರು. ಯಾಕಂದರೆ ಅರಬ್ಬರು ಮತ್ತು ಇಂಗ್ಲಿಷರ ಆಗಮನದಿಂದ, ಡಚ್ಚರು ಮತ್ತು ಇಂಗ್ಲಿಷರ ಆಗಮನದಿಂದ, ಡಚ್ಚರು ಮತ್ತು ಫ್ರೆಂಚರ ಆಗಮನದಿಂದ, ಫ್ರೆಂಚರು ಮತ್ತು ಇಂಗ್ಲಿಷರ ಆಗಮನದಿಂದ. ಪೋರ್ಚುಗೀಸರು ರಾಜಕೀಯವಾಗಿ ಕಳೆಗುಂದುವುದಕ್ಕೆ ಮುಖ್ಯವಾದಂಥ ಕಾರಣ ಭಾರತಕ್ಕೆ ಬಂದಂತಹ ಡಚ್ಚರು ಮತ್ತು ಇಂಗ್ಲಿಷರು. ಆಪ್ಷನ್ ಬಿ ಸರಿಯಾದ ಉತ್ತರ. ಡಚ್ಚರು ಮತ್ತು ಇಂಗ್ಲಿಷರು ಭಾರತಕ್ಕೆ ಬಂದ ಮೇಲೆ ಪೋರ್ಚುಗೀಸರು ರಾಜಕೀಯವಾಗಿ ಕಳೆಗುಂದಿದ್ರು. ಡಚ್ಚರು ಸಾಂಬಾರ ದ್ವೀಪಗಳಿಗೆ ಮಾತ್ರ ಸೀಮಿತಗೊಳ್ಳಲು ಕಾರಣ ಇಂಗ್ಲಿಷರು ಮತ್ತು ಫ್ರೆಂಚರ ಪೈಪೋಟಿ, ಇಂಗ್ಲಿಷರು ಮತ್ತು ಪೋರ್ಚುಗೀಸರ ಪೈಪೋಟಿ, ಫ್ರೆಂಚರು ಮತ್ತು ಪೋರ್ಚುಗೀಸರ ಪೈಪೋಟಿ, ಡಚ್ಚರ ನಿರಾಸಕ್ತಿ. ಡಚ್ಚರು ಸಾಂಬಾರ ದ್ವೀಪಗಳಿಗೆ ಮಾತ್ರ ಯಾಕೆ ಸೀಮಿತಗೊಂಡರು ಅಂದರೆ ಇಂಗ್ಲಿಷರು ಮತ್ತು ಫ್ರೆಂಚರ ಪೈಪೋಟಿಯನ್ನು ಎದುರಿಸುವುದಕ್ಕೆ ಅವರಿಂದ ಸಾಧ್ಯ ಆಗಲಿಲ್ಲ. ಹೀಗಾಗಿ ಅವರು ಸಾಂಬಾರ ದ್ವೀಪಗಳ ಕಡೆಗೆ ಗಮನ ಕೊಟ್ಟರು. ಆಪ್ಷನ್ ಎ ಸರಿಯಾದ ಉತ್ತರ. ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಪೂರ್ವ ದೇಶಗಳೊಂದಿಗೆ ವ್ಯಾಪಾರ ನಡೆಸುವುದಕ್ಕೆ 15 ವರ್ಷಗಳ ಪರವಾನಗಿ ನೀಡಿದವರು ಸರ್ ಥಾಮಸ್ ರೋ, ರಾಣಿ ಎಲಿಜಬೆತ್, ರಾಬರ್ಟ್ ಕ್ಲೈವ್, 1ನೇ ಜೇಮ್ಸ್. ಸರಿಯಾದ ಉತ್ತರ ಆಪ್ಷನ್ ಬಿ ರಾಣಿ ಎಲಿಜಬೆತ್. 19ನೇ ಪ್ರಶ್ನೆ, ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಸೂರತ್ನಲ್ಲಿ ಮೊದಲ ಫ್ಯಾಕ್ಟರಿ ಅಥವಾ ದಾಸ್ತಾನು ಮಳಿಗೆಯನ್ನು ತೆರೆಯುವುದಕ್ಕೆ ಫರ್ಮಾನ್ ನೀಡಿದವನು ಬಾಬರ್, ಅಕ್ಬರ್, ಔರಂಗಜೇಬ್, ಜಹಾಂಗೀರ್. ಸರಿಯಾದ ಉತ್ತರ ಆಪ್ಷನ್ ಡಿ ಜಹಾಂಗೀರ್. ಇಂಗ್ಲೆಂಡಿನ ರಾಜ 1ನೇ ಜೇಮ್ಸ್ನ ರಾಯಭಾರಿಯಾಗಿ ಜಹಾಂಗೀರನ ಆಸ್ಥಾನಕ್ಕೆ ಬಂದವನು ಸರ್ ಥಾಮಸ್ ರೋ, ಎಲಿಜಬೆತ್ ರಾಣಿ, ರಾಬರ್ಟ್ ಕ್ಲೈವ್, 2ನೇ ಜೇಮ್ಸ್. ಜಹಾಂಗೀರ್ನ ಆಸ್ಥಾನಕ್ಕೆ ಬಂದಂತಹ 1ನೇ ಜೇಮ್ಸ್ನ ರಾಯಭಾರಿ ಸರ್ ಥಾಮಸ್ ರೋ. ಆಪ್ಷನ್ ಎ ಸರಿಯಾದ ಉತ್ತರ. ಬಾಂಬೆಯನ್ನು 1668ರಲ್ಲಿ ಕಂಪನಿಗೆ ವಾರ್ಷಿಕ 10 ಪೌಂಡ್ಗಳ ಬಾಡಿಗೆಗೆ ವಹಿಸಿಕೊಟ್ಟವನು 1ನೇ ಚಾರ್ಲ್ಸ್, 2ನೇ ಜೇಮ್ಸ್, 1ನೇ ಜೇಮ್ಸ್, 2ನೇ ಚಾರ್ಲ್ಸ್. ಸರಿಯಾದ ಉತ್ತರ
ಎರಡನೇ ಚಾರ್ಲ್ಸ್. ಆಪ್ಷನ್ ಡಿ. 18ನೆಯ ಶತಮಾನದ ಉತ್ತರಾರ್ಧದಲ್ಲಿ ಇಂಗ್ಲಿಷರ ರಾಜಧಾನಿ ಮಂಗಳೂರು, ಕಲ್ಕತ್ತಾ, ಬಾಂಬೆ, ಪಾಂಡಿಚೇರಿ. ಸರಿಯಾದ ಉತ್ತರ ಆಪ್ಷನ್ ಬಿ, ಕಲ್ಕತ್ತಾ. ಡಚ್ಚರ ಪ್ರಪ್ರಥಮ ದಾಸ್ತಾನು ಮಳಿಗೆ ಅಥವಾ ಕೋಠಿ ಸೂರತ್, ಚಂದ್ರನಗರ, ಮಾಹೆ, ಕಾಸಿಂ ಬಜಾರ್. ಡಚ್ಚರ ಪ್ರಪ್ರಥಮ ದಾಸ್ತಾನು ಮಳಿಗೆ ಯಾವುದು ಅಂದರೆ ಅದು ಸೂರತ್. ಆಪ್ಷನ್ ಎ ಸರಿಯಾದ ಉತ್ತರ. ಭಾರತದಲ್ಲಿದ್ದ ಫ್ರೆಂಚರ ರಾಜಧಾನಿ ಗೋವಾ, ಸೂರತ್, ಕಲ್ಲಿಕೋಟೆ, ಪಾಂಡಿಚೇರಿ. ಭಾರತದಲ್ಲಿ ಫ್ರೆಂಚರ ರಾಜಧಾನಿ ಯಾವುದು ಅಂದರೆ ಅದು ಪಾಂಡಿಚೇರಿ. ಆಪ್ಷನ್ ಡಿ ಸರಿಯಾದ ಉತ್ತರ. ವಾಲಿಕೊಂಡಪುರಂ ಎನ್ನುವುದು ಇದರ ಮೊದಲ ಹೆಸರು. ಗೋವಾ, ಸೂರತ್, ಕಲ್ಲಿಕೋಟೆ, ಪಾಂಡಿಚೇರಿ. ವಾಲಿಕೊಂಡಪುರಂ ಅಂತ ಪಾಂಡಿಚೇರಿಯನ್ನು ಹಿಂದೆ ಕರೀತಾ ಇದ್ರು. ಆಪ್ಷನ್ ಡಿ ಸರಿಯಾದ ಉತ್ತರ. ಬ್ರಿಟಿಷರು ಮತ್ತು ಮೀರ್ ಕಾಸಿಂ ಎರಡನೇ ಶಾ ಆಲಂ ಶುಜಾ-ಉದ್-ದೌಲಾ ಇವರ ನಡುವೆ ನಡೆದಂತಹ ಕದನ. ಪ್ಲಾಸಿ ಕದನ, ಬಕ್ಸಾರ್ ಕದನ, ಕಾರ್ನಾಟಿಕ್ ಕದನ, ಆಂಗ್ಲೋ ಮರಾಠ ಕದನ. ಸರಿಯಾದ ಉತ್ತರ ಆಪ್ಷನ್ ಬಿ, ಬಕ್ಸಾರ್ ಕದನ. ಬಕ್ಸಾರ್ ಕದನ ಬ್ರಿಟಿಷರು ಒಂದು ಕಡೆ, ಮತ್ತೊಂದು ಕಡೆ ಮೀರ್ ಕಾಸಿಂ, ಎರಡನೇ ಶಾ ಆಲಂ ಶುಜಾ-ಉದ್-ದೌಲಾ ಇವ್ರ ನಡುವೆ ನಡೆಯಿತು. ಬಕ್ಸಾರ್ ಕದನದ ಸಮಯದಲ್ಲಿ ಬ್ರಿಟಿಷ್ ಸೇನೆಯ ನೇತೃತ್ವ ವಹಿಸಿದವನು ಯಾರು? ಹೆಕ್ಟರ್ ಮನ್ರೋ, ರಾಬರ್ಟ್ ಕ್ಲೈವ್, ಆಲಂ, ಸರ್ ಎರ್ಕೂಟ್. ಸರಿಯಾದ ಉತ್ತರ ಎ, ಹೆಕ್ಟರ್ ಮನ್ರೋ. ಬ್ರಿಟಿಷ್ ಸೇನೆಯ ನೇತೃತ್ವ ವಹಿಸಿದ್ದು ಹೆಕ್ಟರ್ ಮನ್ರೋ. ಯಾವಾಗ? ಬಕ್ಸಾರ್ ಕದನ ನಡೆದಾಗ. ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು ನೀಡಿದವನು? ಫರುಖ್-ಶಿಯಾರ್, ಮೀರ್ ಖಾಸಿಂ, ಜಹಾಂಗೀರ್, ಎರಡನೇ ಶಾ ಆಲಂ. ಎರಡನೇ ಶಾ ಆಲಂ ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು ಕೊಟ್ಟ. ಆಪ್ಷನ್ ಡಿ ಸರಿಯಾದ ಉತ್ತರ. ಬಂಗಾಳದಲ್ಲಿ ದ್ವಿಪ್ರಭುತ್ವ ಪದ್ಧತಿಯನ್ನು ಜಾರಿಗೆ ತಂದವನು? ಬಂಗಾಳದಲ್ಲಿ ದ್ವಿಪ್ರಭುತ್ವ ಪದ್ಧತಿಯನ್ನು ಜಾರಿಗೆ ತಂದಿದ್ದು ರಾಬರ್ಟ್ ಕ್ಲೈವ್. ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾದ ವರ್ಷ? 1600, 1603, 1602, 1664. ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ 1600ರಲ್ಲಿ ಸ್ಥಾಪನೆ ಆಯಿತು. ಆಪ್ಷನ್ ಎ ಸರಿಯಾದ ಉತ್ತರ. ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪಿತವಾದ ವರ್ಷ? 1467, 1600, 1602, 1664. ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾದ ವರ್ಷ 1602. ಆಪ್ಷನ್ ಸಿ ಸರಿಯಾದ ಉತ್ತರ. ಫ್ರೆಂಚರ ಮಹತ್ವಾಕಾಂಕ್ಷೆಯ ಅಧಿಕಾರಿ? ಡ್ಯೂಪ್ಲೆ, ಥಾಮಸ್ ರೋ, ವಾಸ್ಕೋ ಡ ಗಾಮಾ, ಅಲ್ಮೆಡಾ. ಫ್ರೆಂಚರ ಮಹತ್ವಾಕಾಂಕ್ಷೆಯ ಅಧಿಕಾರಿ ಡ್ಯೂಪ್ಲೆ. ಪೋರ್ಚುಗೀಸರು ಗೋವಾವನ್ನು ಇವರಿಂದ ಗೆದ್ದುಕೊಂಡ್ರು. ವಿಜಯನಗರ, ಬಿಜಾಪುರ ಸುಲ್ತಾನರು, ಮೊಘಲರು, ಮರಾಠರು. ಪೋರ್ಚುಗೀಸರು ಗೋವಾವನ್ನು ಬಿಜಾಪುರ ಸುಲ್ತಾನರಿಂದ ಗೆದ್ದುಕೊಂಡ್ರು. ಫೋರ್ಟ್ ವಿಲಿಯಂ ಕೋಟೆಯನ್ನು ಬ್ರಿಟಿಷರು ನಿರ್ಮಿಸಿದ ಸ್ಥಳ? ಮದ್ರಾಸ್, ಕಲ್ಕತ್ತಾ, ದೆಹಲಿ, ಬಾಂಬೆ. ಫೋರ್ಟ್ ವಿಲಿಯಂ ಕೋಟೆಯನ್ನು ಬ್ರಿಟಿಷರು ಕಲ್ಕತ್ತಾದಲ್ಲಿ ನಿರ್ಮಾಣ ಮಾಡಿದ್ರು. ಆಪ್ಷನ್ ಬಿ ಸರಿಯಾದ ಉತ್ತರ. ದಿವಾನಿ ಹಕ್ಕು ಅಂದರೆ? ಭೂಕಂದಾಯ ವಸೂಲಿ ಮಾಡುವ ಹಕ್ಕು, ವ್ಯಾಪಾರದ ಅನುಮತಿ ಪತ್ರ, ಯುದ್ಧ ನಷ್ಟ ಪರಿಹಾರ ಹಣ, ಕಂಪನಿಗೆ ನೀಡುವ ವಾರ್ಷಿಕ ಹಣ. ದಿವಾನಿ ಹಕ್ಕು ಅಂದರೆ ಭೂಕಂದಾಯವನ್ನು ವಸೂಲಿ ಮಾಡುವ ಹಕ್ಕು. ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪಿತವಾದ ವರ್ಷ? 1600, 1500, 1664, 1602. ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯು 1664ರಲ್ಲಿ ಸ್ಥಾಪನೆ ಆಯಿತು. ಡಚ್ಚರು ಮೂಲತಃ ಈ ದೇಶದವರು.
ಹಾಲೆಂಡ್, ಇಂಗ್ಲೆಂಡ್, ಇಟಲಿ, ಫ್ರಾನ್ಸ್. ಡಚ್ಚರು ಮೂಲತಃ ಹಾಲೆಂಡ್ ದೇಶದವರು. ಬಕ್ಸಾರ್ ಕದನವು ಬ್ರಿಟಿಷರನ್ನು ಈ ಕೆಳಗಿನ ಪ್ರದೇಶಗಳ ಮೇಲಿನ ನಿಜವಾದ ಒಡೆಯರೆಂದು ದೃಢೀಕರಿಸಿತು: ಗುಜರಾತ್, ಬಿಹಾರ ಮತ್ತು ಮದ್ರಾಸ್, ಮೈಸೂರು, ಬಿಹಾರ ಮತ್ತು ಮಹಾರಾಷ್ಟ್ರ, ಬಂಗಾಳ, ಪಂಜಾಬ್ ಮತ್ತು ಒರಿಸ್ಸಾ, ಬಂಗಾಳ, ಬಿಹಾರ ಮತ್ತು ಒರಿಸ್ಸಾ. ಸರಿಯಾದ ಉತ್ತರ ಆಪ್ಷನ್ ಡಿ, ಬಂಗಾಳ, ಬಿಹಾರ ಮತ್ತು ಒರಿಸ್ಸಾ.